ಕಾಂಗ್ರೆಸ್ ಪಾಳಿಯದ್ದೇ ಮತ್ತೊಂದು ಸುದ್ದಿ. ಕ್ರಾಂತಿಗಿಂತ ಮುಂಚೆ ಸದ್ದು ಮಾಡಿದ್ದು ಭ್ರಷ್ಟಾಚಾರ ಹಾಗೆ ಅನುದಾನದಲ್ಲಿ ತಾರತಮ್ಯ ಅನ್ನೋ ಕಾಂಗ್ರೆಸ್ ನಾಯಕರದ್ದೇ ಹೇಳಿಕೆಗಳು. ಸಿದ್ದರಾಮಯ್ಯನವರು ಎರಡನೇ ಅವಧಿ ನಿರೀಕ್ಷಿಸಿದ ಮಟ್ಟಿಗೆ ಸುಲಭವಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರದೇ ಪಕ್ಷದ ನಾಯಕರು ಪದೇ ಪದೇ ಆಚೆ ಬಂದು ಅಸಮಾಧಾನ ತೋಡ್ಕೊಳ್ತಾ ಇರೋದು ಸಾಕ್ಷಿ. ಅನೇಕ ಗೊಂದಲಗಳು, ಸತತ ಆರೋಪಗಳು, ಗ್ಯಾರಂಟಿ ಹಣದ ಬಗ್ಗೆ ಸಮಸ್ಯೆಗಳು ಎದುರಾಗ್ತಲೇ ಇದೆ. ಈಗ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಅನ್ನೋ ಆರೋಪ ಕೂಡ ಎದುರಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿ ಶಾಸಕರ ಅನುದಾನ ಜಟಾಪಟಿ. ಎಷ್ಟು ಹಣ ಬೇಕು ಅಂದ್ರಂತೆ ಸಿದ್ದರಾಮಯ್ಯ. ಒಂದು ಕಡೆ ಭ್ರಷ್ಟಾಚಾರದ ಆರೋಪ, ಕ್ಷೇತ್ರದಲ್ಲಿ ಚರಂಡಿ ರಿಪೇರಿ ಮಾಡೋಕ್ಕೂ ಸಿಗದ ಅನುದಾನದ ಸಿಟ್ಟು, ಗ್ಯಾರಂಟಿ ಹಣ ಹೊಂದಿಸೋಕೆ ಆರ್ಥಿಕ ಸಮಸ್ಯೆ, ಕೇಂದ್ರದಿಂದ ಬರಬೇಕಾಗಿರುವ ಅನುದಾನ ಸರಿಯಾಗಿ ಬಿಡುಗಡೆ ಆಗದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಲು ಸಾಲು ಸವಾಲು ಎದುರಾಗುತ್ತಿದೆ. ಒಬ್ಬೊಬ್ಬರೇ ಶಾಸಕರು ಬಹಿರಂಗ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಎಷ್ಟು ಬೇಕು? ಸಿದ್ದು ಮಾತಿಗೆ ಶಾಸಕರು ಘೋಷ್. ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೆಲ ಶಾಸಕರ ಅಹವಾಲನ್ನ ಆಲಿಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಪಿಎಂ ನರೇಂದ್ರ ಸ್ವಾಮಿ, ಎಸ್ಎನ್ ನಾರಾಯಣಸ್ವಾಮಿ, ಯುಬಿ ಬಣಕಾರ್, ಕೆವೈ ನಂಜೇಗೌಡ, ಎಸ್ಟಿ ಸೋಮಶೇಖರ್, ಹಾಸನ ಸಂಸದ ಶ್ರೇಯಸ್ ಪಟೇಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸೇರಿ ಕೆಲ ಶಾಸಕರ ಜೊತೆ ಚರ್ಚಿಸಿ ಅನುದಾನ ನೀಡುವ ಭರವಸೆ ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ಶಾಸಕರ ಅನುದಾನ ಜಟಾಪಟಿ ತಾರಕಕ್ಕೇರಿದೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದು ಅಸಮಾಧಾನ ತಣಿಸಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಜುಲೈ 1ರಿಂದ ಜಿಲ್ಲಾವಾರು ಶಾಸಕರ ಸಭೆ ನಡೆಸಲಿದ್ದು ಸಿದ್ದರಾಮಯ್ಯ ಶಾಸಕರ ಸಮಸ್ಯೆ ಆಲಿಸಲಿದ್ದಾರೆ. ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ಅಭಿವೃದ್ಧಿ ಕೆಲಸ ಆಗಬೇಕು, ಎಷ್ಟು ಹಣ ಬೇಕು ಎಂಬ ಪಟ್ಟಿ ಕೊಡಿ ಎಂದಿದ್ದಾರಂತೆ ಸಿಎಂ. ನನ್ನಷ್ಟಕ್ಕೆ ನಾನು ಮಾತಾಡ್ತೀನಿ, ನಾನು ಎಲ್ಲರ ಕೈಗೂ ಸಿಗ್ತೀನಪ್ಪ. ನಾನು ಸಿಗ್ತೀನಿ, ಕಚೇರಿಯಲ್ಲೂ ಇರ್ತೇನೆ ಮತ್ತೆ ಮನೆಯಲ್ಲೂ ಕೂಡ ಸಿಗ್ತೇನೆ. ನನಗೇನು ಆ ತರದ ಪ್ರಾಬ್ಲಮ್ ನನಗೇನಿಲ್ಲ. ಅಥವಾ ಅದ್ ನಾನು ಹೆಂಗ್ ಹೇಳಿ, ಯಾವುದೇ ಶಾಸಕರದ್ದು ಏನು ಸಮಸ್ಯೆ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಸ್ ಇಂಟ್ಯಾಕ್ಟ್. ಸ್ವಲ್ಪ ಶಾಸಕರು ಮಾತಾಡಿದಾಗ ಅದು ಸ್ವಲ್ಪ ವೈಡ್ ಸ್ಪ್ರೆಡ್ ಆಗುತ್ತೆ. ಹೆಂಗಾರ ಮಾಡಿ ಈ ಸರ್ಕಾರ ಕೆಡಬೇಕು, ಸರ್ಕಾರ ಬದಲಾವಣೆ ಅನ್ನೋದು ಬಿಜೆಪಿ ಅವರು ಹೇಳಿದ್ರೆ ಈ ಸದ್ಯಕ್ಕೆ ಏನೂ ಆಗಲ್ಲ. 3 ವರ್ಷ ನಡೀತದೆ. ಶಾಸಕರು ಸಿಎಂ ಭೇಟಿ ಮಾಡಿ ನೀರಾವರಿ ಯೋಜನೆ, ರಸ್ತೆ ಸೇರಿದಂತೆ ವಿವಿಧ ಕಾಮಗಾರಿಗೆ ಅನುದಾನ ಕೇಳಿದ್ದಾರೆ. ಅವರ ಎಲ್ಲ ಬೇಡಿಕೆ ಈಡೇರಿಸಲು ಸಿಎಂ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಾಳಿಯದ್ದೇ ಮತ್ತೊಂದು ಸುದ್ದಿ. ಕ್ರಾಂತಿಗಿಂತ ಮುಂಚೆ ಸದ್ದು ಮಾಡಿದ್ದು ಭ್ರಷ್ಟಾಚಾರ ಹಾಗೆ ಅನುದಾನದಲ್ಲಿ ತಾರತಮ್ಯ ಅನ್ನೋ ಕಾಂಗ್ರೆಸ್ ನಾಯಕರದ್ದೇ ಹೇಳಿಕೆಗಳು. ಸಿದ್ದರಾಮಯ್ಯನವರು ಎರಡನೇ ಅವಧಿ ನಿರೀಕ್ಷಿಸಿದ ಮಟ್ಟಿಗೆ ಸುಲಭವಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರದೇ ಪಕ್ಷದ ನಾಯಕರು ಪದೇ ಪದೇ ಆಚೆ ಬಂದು ಅಸಮಾಧಾನ ತೋಡ್ಕೊಳ್ತಾ ಇರೋದು ಸಾಕ್ಷಿ. ಅನೇಕ ಗೊಂದಲಗಳು, ಸತತ ಆರೋಪಗಳು, ಗ್ಯಾರಂಟಿ ಹಣದ ಬಗ್ಗೆ ಸಮಸ್ಯೆಗಳು ಎದುರಾಗ್ತಲೇ ಇದೆ. ಈಗ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಅನ್ನೋ ಆರೋಪ ಕೂಡ ಎದುರಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿ ಶಾಸಕರ ಅನುದಾನ ಜಟಾಪಟಿ. ಎಷ್ಟು ಹಣ ಬೇಕು ಅಂದ್ರಂತೆ ಸಿದ್ದರಾಮಯ್ಯ. ಒಂದು ಕಡೆ ಭ್ರಷ್ಟಾಚಾರದ ಆರೋಪ, ಕ್ಷೇತ್ರದಲ್ಲಿ ಚರಂಡಿ ರಿಪೇರಿ ಮಾಡೋಕ್ಕೂ ಸಿಗದ ಅನುದಾನದ ಸಿಟ್ಟು, ಗ್ಯಾರಂಟಿ ಹಣ ಹೊಂದಿಸೋಕೆ ಆರ್ಥಿಕ ಸಮಸ್ಯೆ, ಕೇಂದ್ರದಿಂದ ಬರಬೇಕಾಗಿರುವ ಅನುದಾನ ಸರಿಯಾಗಿ ಬಿಡುಗಡೆ ಆಗದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಲು ಸಾಲು ಸವಾಲು ಎದುರಾಗುತ್ತಿದೆ. ಒಬ್ಬೊಬ್ಬರೇ ಶಾಸಕರು ಬಹಿರಂಗ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಎಷ್ಟು ಬೇಕು? ಸಿದ್ದು ಮಾತಿಗೆ ಶಾಸಕರು ಘೋಷ್. ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೆಲ ಶಾಸಕರ ಅಹವಾಲನ್ನ ಆಲಿಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಪಿಎಂ ನರೇಂದ್ರ ಸ್ವಾಮಿ, ಎಸ್ಎನ್ ನಾರಾಯಣಸ್ವಾಮಿ, ಯುಬಿ ಬಣಕಾರ್, ಕೆವೈ ನಂಜೇಗೌಡ, ಎಸ್ಟಿ ಸೋಮಶೇಖರ್, ಹಾಸನ ಸಂಸದ ಶ್ರೇಯಸ್ ಪಟೇಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸೇರಿ ಕೆಲ ಶಾಸಕರ ಜೊತೆ ಚರ್ಚಿಸಿ ಅನುದಾನ ನೀಡುವ ಭರವಸೆ ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ಶಾಸಕರ ಅನುದಾನ ಜಟಾಪಟಿ ತಾರಕಕ್ಕೇರಿದೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದು ಅಸಮಾಧಾನ ತಣಿಸಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಜುಲೈ 1ರಿಂದ ಜಿಲ್ಲಾವಾರು ಶಾಸಕರ ಸಭೆ ನಡೆಸಲಿದ್ದು ಸಿದ್ದರಾಮಯ್ಯ ಶಾಸಕರ ಸಮಸ್ಯೆ ಆಲಿಸಲಿದ್ದಾರೆ. ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ಅಭಿವೃದ್ಧಿ ಕೆಲಸ ಆಗಬೇಕು, ಎಷ್ಟು ಹಣ ಬೇಕು ಎಂಬ ಪಟ್ಟಿ ಕೊಡಿ ಎಂದಿದ್ದಾರಂತೆ ಸಿಎಂ. ನನ್ನಷ್ಟಕ್ಕೆ ನಾನು ಮಾತಾಡ್ತೀನಿ, ನಾನು ಎಲ್ಲರ ಕೈಗೂ ಸಿಗ್ತೀನಪ್ಪ. ನಾನು ಸಿಗ್ತೀನಿ, ಕಚೇರಿಯಲ್ಲೂ ಇರ್ತೇನೆ ಮತ್ತೆ ಮನೆಯಲ್ಲೂ ಕೂಡ ಸಿಗ್ತೇನೆ. ನನಗೇನು ಆ ತರದ ಪ್ರಾಬ್ಲಮ್ ನನಗೇನಿಲ್ಲ. ಅಥವಾ ಅದ್ ನಾನು ಹೆಂಗ್ ಹೇಳಿ, ಯಾವುದೇ ಶಾಸಕರದ್ದು ಏನು ಸಮಸ್ಯೆ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಸ್ ಇಂಟ್ಯಾಕ್ಟ್.
ಸ್ವಲ್ಪ ಶಾಸಕರು ಮಾತಾಡಿದಾಗ ಅದು ಸ್ವಲ್ಪ ವೈಡ್ ಸ್ಪ್ರೆಡ್ ಆಗುತ್ತೆ. ಹೆಂಗಾರ ಮಾಡಿ ಈ ಸರ್ಕಾರ ಕೆಡಬೇಕು, ಸರ್ಕಾರ ಬದಲಾವಣೆ ಅನ್ನೋದು ಬಿಜೆಪಿ ಅವರು ಹೇಳಿದ್ರೆ ಈ ಸದ್ಯಕ್ಕೆ ಏನೂ ಆಗಲ್ಲ. 3 ವರ್ಷ ನಡೀತದೆ. ಶಾಸಕರು ಸಿಎಂ ಭೇಟಿ ಮಾಡಿ ನೀರಾವರಿ ಯೋಜನೆ, ರಸ್ತೆ ಸೇರಿದಂತೆ ವಿವಿಧ ಕಾಮಗಾರಿಗೆ ಅನುದಾನ ಕೇಳಿದ್ದಾರೆ. ಅವರ ಎಲ್ಲ ಬೇಡಿಕೆ ಈಡೇರಿಸಲು ಸಿಎಂ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಾಳಿಯದ್ದೇ ಮತ್ತೊಂದು ಸುದ್ದಿ. ಕ್ರಾಂತಿಗಿಂತ ಮುಂಚೆ ಸದ್ದು ಮಾಡಿದ್ದು ಭ್ರಷ್ಟಾಚಾರ ಹಾಗೆ ಅನುದಾನದಲ್ಲಿ ತಾರತಮ್ಯ ಅನ್ನೋ ಕಾಂಗ್ರೆಸ್ ನಾಯಕರದ್ದೇ ಹೇಳಿಕೆಗಳು. ಸಿದ್ದರಾಮಯ್ಯನವರು 2ನೇ ಅವಧಿ ನಿರೀಕ್ಷಿಸಿದ ಮಟ್ಟಿಗೆ ಸುಲಭವಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರದೇ ಪಕ್ಷದ ನಾಯಕರು ಪದೇ ಪದೇ ಆಚೆ ಬಂದು ಅಸಮಾಧಾನ ತೋಡ್ಕೊಳ್ತಾ ಇರೋದು ಸಾಕ್ಷಿ. ಅನೇಕ ಗೊಂದಲಗಳು, ಸತತ ಆರೋಪಗಳು, ಗ್ಯಾರಂಟಿ ಹಣದ ಬಗ್ಗೆ ಸಮಸ್ಯೆಗಳು ಎದುರಾಗ್ತಲೇ ಇದೆ. ಈಗ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಅನ್ನೋ ಆರೋಪ ಕೂಡ ಎದುರಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿ ಶಾಸಕರ ಅನುದಾನ ಜಟಾಪಟಿ. ಎಷ್ಟು ಹಣ ಬೇಕು ಅಂದ್ರಂತೆ ಸಿದ್ದರಾಮಯ್ಯ. ಒಂದು ಕಡೆ ಭ್ರಷ್ಟಾಚಾರದ ಆರೋಪ, ಕ್ಷೇತ್ರದಲ್ಲಿ ಚರಂಡಿ ರಿಪೇರಿ ಮಾಡೋಕ್ಕೂ ಸಿಗದ ಅನುದಾನದ ಸಿಟ್ಟು, ಗ್ಯಾರಂಟಿ ಹಣ ಹೊಂದಿಸೋಕೆ ಆರ್ಥಿಕ ಸಮಸ್ಯೆ, ಕೇಂದ್ರದಿಂದ ಬರಬೇಕಾಗಿರುವ ಅನುದಾನ ಸರಿಯಾಗಿ ಬಿಡುಗಡೆ ಆಗದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಲು ಸಾಲು ಸವಾಲು ಎದುರಾಗುತ್ತಿದೆ. ಒಬ್ಬೊಬ್ಬರೇ ಶಾಸಕರು ಬಹಿರಂಗ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಎಷ್ಟು ಬೇಕು? ಸಿದ್ದು ಮಾತಿಗೆ ಶಾಸಕರು ಘೋಷ್. ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೆಲ ಶಾಸಕರ ಅಹವಾಲನ್ನ ಆಲಿಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಪಿಎಂ ನರೇಂದ್ರ ಸ್ವಾಮಿ, ಎಸ್ಎನ್ ನಾರಾಯಣಸ್ವಾಮಿ, ಯುಬಿ ಬಣಕಾರ್, ಕೆವೈ ನಂಜೇಗೌಡ, ಎಸ್ಟಿ ಸೋಮಶೇಖರ್, ಹಾಸನ ಸಂಸದ ಶ್ರೇಯಸ್ ಪಟೇಲ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಸೇರಿ ಕೆಲ ಶಾಸಕರ ಜೊತೆ ಚರ್ಚಿಸಿ ಅನುದಾನ ನೀಡುವ ಭರವಸೆ ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ನಲ್ಲಿ ಶಾಸಕರ ಅನುದಾನ ಜಟಾಪಟಿ ತಾರಕಕ್ಕೇರಿದೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದು ಅಸಮಾಧಾನ ತಣಿಸಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಜುಲೈ 1ರಿಂದ ಜಿಲ್ಲಾವಾರು ಶಾಸಕರ ಸಭೆ ನಡೆಸಲಿದ್ದು ಸಿದ್ದರಾಮಯ್ಯ ಶಾಸಕರ ಸಮಸ್ಯೆ ಆಲಿಸಲಿದ್ದಾರೆ. ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ಅಭಿವೃದ್ಧಿ ಕೆಲಸ ಆಗಬೇಕು, ಎಷ್ಟು ಹಣ ಬೇಕು ಎಂಬ ಪಟ್ಟಿ ಕೊಡಿ ಎಂದಿದ್ದಾರಂತೆ ಸಿಎಂ. ನನ್ನಷ್ಟಕ್ಕೆ ನಾನು ಮಾತಾಡ್ತೀನಿ. ನಾನು ಎಲ್ಲರ ಕೈಗೂ ಸಿಗ್ತೀನಪ್ಪ. ನಾನು ಸಿಗ್ತೀನಿ, ಕಚೇರಿಯಲ್ಲೂ ಇರ್ತೇನೆ, ಮತ್ತೆ ಮನೆಯಲ್ಲೂ ಕೂಡ ಸಿಗ್ತೇನೆ. ನನಗೇನು ಆ ತರದ ಪ್ರಾಬ್ಲಮ್ ನನಗೇನಿಲ್ಲ. ಅಥವಾ ಅದ್ ನಾನು ಹೆಂಗ್ ಹೇಳಿ, ಯಾವುದೇ ಶಾಸಕರದ್ದು ಏನು ಸಮಸ್ಯೆ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಸ್ ಇಂಟ್ಯಾಕ್ಟ್. ಸ್ವಲ್ಪ ಶಾಸಕರು ಮಾತಾಡಿದಾಗ ಅದು ಸ್ವಲ್ಪ ವೈಡ್ ಸ್ಪ್ರೆಡ್ ಆಗುತ್ತೆ. ಹೆಂಗಾರ ಮಾಡಿ ಈ ಸರ್ಕಾರ ಕೆಡಬೇಕು, ಸರ್ಕಾರ ಬದಲಾವಣೆ ಅನ್ನೋದು ಬಿಜೆಪಿ ಅವರು ಹೇಳಿದ್ರೆ ಈ ಸದ್ಯಕ್ಕೆ ಏನೂ ಆಗಲ್ಲ. 3 ವರ್ಷ ನಡೀತದೆ. ಶಾಸಕರು ಸಿಎಂ ಭೇಟಿ ಮಾಡಿ ನೀರಾವರಿ ಯೋಜನೆ, ರಸ್ತೆ ಸೇರಿದಂತೆ ವಿವಿಧ ಕಾಮಗಾರಿಗೆ ಅನುದಾನ ಕೇಳಿದ್ದಾರೆ. ಅವರ ಎಲ್ಲ ಬೇಡಿಕೆ ಈಡೇರಿಸಲು ಸಿಎಂ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.